ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ನಾವು ಕಿತ್ಕೊಳ್ಬೇಕು, ಅದರಲ್ಲಿ ಒಂದು 25-30 ಸಾವಿರ ಕೋಟಿ ಲೂಟಿ ಹೊಡಿಬೇಕು ಅಂತಕ್ಕಂತ ರಾಜ್ಯ ಸರ್ಕಾರದ ಮನಸ್ಥಿತಿ. ಈ ರಾಜ್ಯ ಸರ್ಕಾರ ಬಂಡ ಸರ್ಕಾರ, ನೀಚ ಸರ್ಕಾರ. ಇವತ್ತು ಆ ಪರಕೆ ಸೇವೆ ಏನ್ ಮಾಡಿದ್ರು, ಆ ರೈತರ ವಿರುದ್ಧ ಏನ್ ಕೇಸ್ ದಾಖಲು ಮಾಡಿದ್ರು, ಅದಕ್ಕೆ ಇವತ್ತು ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ಅಂತಿಮವಾಗಿ ನ್ಯಾಯಕ್ಕೆ, ರೈತರ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲೂ ಈ ಒಂದು ಯೋಜನೆಯನ್ನ ರದ್ದುಪಡಿಸ್ತದೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ನಾಗೇಂದ್ರ ಅವರು ಈಗಾಗಲೇ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಜಾಹೀರಾಗಿದೆ. ಇಂತ ಒಬ್ಬ ಭ್ರಷ್ಟ ಮಂತ್ರಿನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಕೊಂಡಿರೋದು ನಿಜಕ್ಕೂ ಸಹ ಅಕ್ಷಮ್ಯ ಅಪರಾಧ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಏನು ಜೆಡಿಎಸ್ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ರು, ಮೊದಲಿಂದ ಹೋರಾಟಗಳು ಸಹ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಬಟ್ ಅಲ್ಲಿ ಒಂದು ಅಧಿಕಾರಿಗಳು ಸರ್ವೆಗೆ ಹೋದಂತ ಸಮಯದಲ್ಲಿ ಪರಕೆ ಸೇವೆ ಅನ್ನೋ ಒಂದು ಆಗಿತ್ತು. ಸೊ ಆ ಒಂದು ವಿಚಾರವಾಗಿ ಹೈಕೋರ್ಟ್ ಇವತ್ತು ಸ್ಟೇ ಕೊಟ್ಟಿರ್ತಕ್ಕಂಥದ್ದು. ಸೊ ಆ ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆ ರಮೇಶ್ ಗೌಡ ಅವರು ಇದ್ದಾರೆ. ಸರ್, ಮೊದಲೇದಾಗಿ ಇವತ್ತು ಸ್ಟೇ ಬಂದಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ನೋಡಿ, ಬಿಡದಿ ಯೋಜನೆ ಅದು ರೈತರ ಫಲವತ್ತಾದ ಕೃಷಿ ಭೂಮಿ. ಅಂತ ಫಲವತ್ತಾದ ಕೃಷಿ ಭೂಮಿಯನ್ನ ಇವತ್ತು ರಾಜ್ಯ ಸರ್ಕಾರ, ಇವತ್ತು ನಮ್ಮಲ್ಲಿ ಏನು BBMP ಇತ್ತು, ಈಗ ಅದನ್ನ GB ಅಂತ ಮಾಡ್ಕೊಂಡಿದ್ದಾರೆ. BDA ಇದಾವೆ, ಗೃಹ ಮಂಡಳಿಗಳಿದಾವೆ. ಅವೆಲ್ಲವನ್ನು ಧಿಕ್ಕರಿಸಿ ಇವತ್ತು ಯಾವನೋ ಒಬ್ಬ ಪ್ರೈವೇಟು ಅಕ್ರಮಗಳಿಗೆ ದಾರಿ ಮಾಡಿಕೊಡ್ಲಿಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ, ಇವತ್ತು ಸರ್ಕಾರದ ಇಷ್ಟೆಲ್ಲ ಅಂಗಸಂಸ್ಥೆಗಳಿದ್ರೂ ಸಹ ಅವ್ರನ್ನೆಲ್ಲ ಬಿಟ್ಟು ಯಾವನೋ ಒಬ್ಬ ಪ್ರೈವೇಟ್ ಒಂದಿಗೆ ಕರ್ಕೊಂಬಂದು ಇವತ್ತು ರೆಡ್ ಕಾರ್ಪೆಟ್ ಹಾಸಿದ್ದಾರೆ. ಅದ್ರ ಉದ್ದೇಶ ಏನು? ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ನಾವು ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾದವ್ರು ಕೊಡಬೇಕು, ಅದರಲ್ಲಿ ಒಂದು 25-30 ಸಾವಿರ ಕೋಟಿ ಲೂಟಿ ಹೊಡಿಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರದ ಮನಸ್ಥಿತಿ. ಹಾಗಾಗಿ ಇವತ್ತು ಆ ಒಂದು ಯೋಜನೆಯ ವಿರುದ್ಧವಾಗಿ ಮೊದಲನೇ ಬಾರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ರೈತರ ಜೊತೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ಅದೇ ರೀತಿ ಏನು ಬೈರಮಂಗಲದಲ್ಲಿ ಸುಮಾರು 500 ದಿನಕ್ಕೂ ಹೆಚ್ಚು ಕಾಲ ಅಲ್ಲಿ ರೈತ ಮಹಿಳೆಯರು, ರೈತ ಮುಖಂಡರು ಇವತ್ತು ಅವರು ಆ ಒಂದು ಯೋಜನೆಯ ವಿರುದ್ಧ ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆ ಒಂದು ಹೋರಾಟದ ರೈತ ಮುಖಂಡರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟವನ್ನು ಲೆಕ್ಕಿಸದೆ ಅಧಿಕಾರಿಗಳ ಮುಖಾಂತರ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳನ್ನ ಕಳಿಸಿ ಸರ್ವೆಯನ್ನು ಮಾಡ್ಲಿಕ್ಕೆ ಹೋದ್ರು. ಜನ ಆಕ್ರೋಶಭರಿತರಾಗಿದ್ದರು, ನಿಜವಾದ ರೈತರು ಆಕ್ರೋಶಭರಿತರಾಗಿದ್ದರು. ಆ ರೈತರು ಇವ್ರನ್ನೇನು ಅವತ್ತು ಹೋದಂಥ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಪರಕೆ ತಗೊಂಡು ಏನು ಹೊಡೆದಿದ್ರು, ಅದು ನಿಜಕ್ಕೂ ಸಹ ನಾವು ಪರಕೆ ತಗೊಂಡು ಹೊಡೆದಿದ್ದು ಅಧಿಕಾರಿಗಳಿಗೆ ಸರಿ ಅಂತ ಹೇಳಲ್ಲ. ಆದರೆ ಈ ರಾಜ್ಯ ಸರ್ಕಾರ, ಬಂಡ ಸರ್ಕಾರ, ನೀಚ ಸರ್ಕಾರ ಆ ಒಂದು ರೈತರ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು, ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡೋಕ್ಕೇನೋದ್ರು. ಅವರು ವಿಧಿ ಇಲ್ಲದೆ ರೈತರು ಆಕ್ರೋಶಭರಿತರಾಗಿ ಅವತ್ತೇನು ಪಾಪ ಆ ಒಂದು ಅಧಿಕಾರಿಗಳ ಮೇಲೆ ಗದಾ ಪ್ರಹಾರ ಮಾಡಿದರು. ಆದರೆ ಅಧಿಕಾರಿಗಳು ಸಹ ಅರ್ಥ ಮಾಡ್ಕೊಳ್ಬೇಕು, ಅವರು ರೈತರ ಮಕ್ಕಳಿರ್ತಾರೆ. ಇಂಥ ರೈತರು ಮಕ್ಕಳು ಹೋರಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ನಾವು ಸೌಜನ್ಯದಿಂದ ವರ್ತಿಸಬೇಕು. ಸರ್ಕಾರಗಳು ಏನೇ ಹೇಳಿದ್ರು ಸಹ ನಾವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ನಾವು ತಾಳ್ಮೆ ವಹಿಸ್ಬೇಕಂತಕ್ಕಂಥದ್ದು ಅಧಿಕಾರಿಗಳು ಯೋಚನೆ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಹೋದಂಥ ಸಂದರ್ಭ ಈ ರೀತಿ ಆಗ್ತದೆ. ಹಾಗಾಗಿ ಈಗಲೂ ಸಹ ಆ ಬಿಡದಿ ಹೋರಾಟ ಏನು ಬೈರಮಂಗಲದಿಂದ ಏನು ಈಗಾಗಲೇ 9,000 ಚಿಲ್ಲರೆ ಎಕರೆ ಇವತ್ತೇನು ಫಲವತ್ತಾದ ಕೃಷಿ ಭೂಮಿಯನ್ನು ಇವತ್ತು ಮಾಡ್ತೀರಿ ಅಂತೇಳಿ ಸರ್ಕಾರ ಏನು ಹೊರಟಿದ್ದಾರೆ, ಅದರ ವಿರುದ್ಧವಾಗಿ ರೈತರು ಇದ್ದಾರೆ. ರೈತರಿಗೆ ಶಕ್ತಿ ತುಂಬೋದಕ್ಕೆ ಈ ಒಂದು ಪ್ರಾದೇಶಿಕ ಪಕ್ಷ, ನಮ್ಮ JDS ಪಕ್ಷ ನಿರಂತರವಾಗಿ ಅವರಿಗೆ ಕಾನೂನು ನೆರವು ಕೊಡೋದು ಅಷ್ಟೇ ಅಲ್ಲ, ಅವರ ಪರವಾಗಿ ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ನಿಖಿಲ್ ಕುಮಾರಣ್ಣವರು ಆದಿಯಾಗಿ, ಆ ಭಾಗದ ನಮ್ಮ ಮಾಗಡಿ ಮಂಜಣ್ಣವರು ಮಾಜಿ ಶಾಸಕರು ಆದಿಯಾಗಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಆ ರೈತರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಏನು ಅವರು ಆ ಯೋಜನೆಯ ಅವತ್ತೇನು ರೈತರು ಇವತ್ತೇನು ಇವ್ರ ಮೇಲೆ ಗದಾಪ್ರಹಾರ ಮಾಡಿದರು, ಮಾನ್ಯ ಹೈಕೋರ್ಟು, ಉಚ್ಚ ನ್ಯಾಯಾಲಯ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವತ್ತು ರೈತರು ಮಾಡಿರ್ತಕ್ಕಂಥದ್ದು ಸರಿ ಇದೆ. ರೈತರಿಗೆ ಇವರೆಲ್ಲ ಭಾಳ ಸಮಸ್ಯೆಗಳು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವರು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಏನು ಒಂದು ನ್ಯಾಯಾಧೀಶರು, ವಕೀಲರುಗಳು ಸರಿಯಾದ ರೀತಿಯಲ್ಲಿ ವಾದವನ್ನು ಏನು ಮಾಡಿಸಿದ್ರು, ಅದನ್ನೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಆ ಪರಕೆ ಸೇವೆ ಏನು ಮಾಡಿದ್ರು, ಆ ರೈತರ ವಿರುದ್ಧ ಏನು ಕೇಸ್ ದಾಖಲು ಮಾಡಿದ್ರು, ಅದಕ್ಕೆ ಇವತ್ತು ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ಅಂತಿಮವಾಗಿ ನ್ಯಾಯಕ್ಕೆ, ರೈತರ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲೂ ಸಹ ನಮಗೆ ವಿಶ್ವಾಸ ಇದೆ. ಮಾನ್ಯ ಉಚ್ಚ ನ್ಯಾಯಾಲಯ
ಈ ಒಂದು ಯೋಜನೆಯನ್ನು ರದ್ದುಪಡಿಸ್ತದೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಸರ್ ಇವಾಗ ಏನು ಬಿಡದಿ ಟೌನ್ಶಿಪ್ ಹೋರಾಟ ನೀವು ಹಮ್ಮಿಕೊಂಡಿದ್ರೆ ಅವಾಗಲೇ ಹೇಳಿದ್ರಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಬಟ್ ಇವತ್ತು BJP ಅವರು ಏನು ನಾಗೇಂದ್ರ ಒಂದು ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನೆ ಮುಂದೆ ಈ ಬಿಡದಿ ಟೌನ್ಶಿಪ್ ವಿಚಾರ ಮುನ್ನೆಲೆಗೆ ಬರ್ತಲ್ಲ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ, ನಾಗೇಂದ್ರ ಅವ್ರದ್ದು ಈಗಾಗಲೇ ನಾವು ಹೇಳಿದ್ದೀವಿ. ನಾಗೇಂದ್ರ ಅವರು ಈಗಾಗಲೇ 187 ಕೋಟಿ ರೂಪಾಯಿ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಜಗಜ್ಜಾಹೀರಾಗಿದೆ. ಅದೇ ರೀತಿ ಸದನದಲ್ಲಿ ಇಂಥ ಒಬ್ಬ ಭ್ರಷ್ಟ ಮಂತ್ರಿ ಹಿಂದೆ ರಾಜೀನಾಮೆ ಕೊಟ್ಟು ಮತ್ತೆ ಸಚಿವ ಸಂಪುಟ ಹೊಸದಾಗಿ ಮತ್ತೆ ಇವರು ಏನು ಮತ್ತೆ ರಚನೆ ಮಾಡಿದ್ದಾರೆ. ಆ ಒಂದು ಸಚಿವ ಸಂಪುಟ ರಚನೆ ಆದಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಭ್ರಷ್ಟ ಮಂತ್ರಿನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಕೊಂಡಿರೋದು ನಿಜಕ್ಕೂ ಸಹ ಅಕ್ಷಮ್ಯ ಅಪರಾಧ. ಹಾಗಾಗಿ ಏನು ಅಲ್ಲಿ ನಮ್ಮ ಈ ಒಂದು ಸರ್ಕಾರದ ವಿರುದ್ಧ ಇವತ್ತೇನು ಭಾರತೀಯ ಜನತಾ ಪಾರ್ಟಿಯವರು ಮತ್ತು JDS ಪಕ್ಷದ ಶಾಸಕರು ಒಗ್ಗಟ್ಟಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದು ಸಹ ರಾಜ್ಯದ ಜನರ ಹಿತಾಸಕ್ತಿಗೋಸ್ಕರ ಇಂಥ ಭ್ರಷ್ಟರನ್ನ ಹೊರಗಡೆ ಹಾಕಬೇಕು, ಇಂಥ ಭ್ರಷ್ಟರಿಗೆ ಕುಮ್ಮತ್ತು ಕೊಡಬಾರ್ದು ಅಂಥೇಳಿ ಅದು ರಾಜ್ಯದ ಹಿತಾಸಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸರಿ. ಆ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಬಿಟ್ಟಿದ್ದಾರೆ ಅಂತಲ್ಲ, ಆ ಇಶ್ಯೂ ಬಂದಿದೆ, ಆ ಇಶ್ಯೂ ತಗೊಂಡಿದ್ದಾರೆ. ಆ ಇಶ್ಯೂ ಆದಮೇಲೆ ಬರೀ ಸದನದ ಒಳಗಡೆ ಅಲ್ಲ, ಸದನದ ಹೊರಗಡೆನೂ ಸಹ ನಿರಂತರವಾಗಿ ಆ ಬಿಡದಿ ಯೋಜನೆ ವಿರುದ್ಧ ನಮ್ಮ ಹೋರಾಟ ಮುಂದುವರಿತದೆ.